ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ 2025 ರೆಸಲ್ಯೂಷನ್ ಆ್ಯಂಡ್ ಗೋಲ್ಸ್ನ ತಿಳಿಸ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ 2025 ರೆಸಲ್ಯೂಷನ್ ಆ್ಯಂಡ್ ಗೋಲ್ಸ್ನ ಸೆಟ್ ಮಾಡ್ಕೊಂಡಿದ್ದೀರಾ. ನಾನು ಮೊದಲನೇದಾಗಿ ರೆಸಲ್ಯೂಷನ್ ಅಥವಾ ಗೋಲ್ ಅಂತ ಏನು ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡರಲ್ಲೂ ಅಷ್ಟೇ ಆದಷ್ಟು ಕನ್ಸಿಸ್ಟೆಂಟ್ ಆಗಿ ಇರೋದಕ್ಕೆ ಟ್ರೈ ಮಾಡಬೇಕು ಅಂತ. ಬಿಕಾಸ್ ನನಗೆ ಟೈಮ್ ಇದ್ರೂ ಕೂಡ ನಾನು ಎಷ್ಟೊಂದು ಸತಿ ವಿಡಿಯೋಸ್ ಮಾಡದೇ ಇರೋದು ಇದೆ, ತುಂಬಾ ಲೇಸಿಯಾಗಿ ಇದ್ದೆ. ಅದನ್ನು ಈ ಇಯರ್ ಮಾಡಬಾರ್ದು. 2025 ಜಾಸ್ತಿ ಯೂಟ್ಯೂಬ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ರೀಲ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಆದಷ್ಟು ಒಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಾನು ನನ್ನ ಬರ್ಡೇ ಮಂತ್ ಅಷ್ಟೊತ್ತಿಗೆ ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ಇದೆ. ಅದಕ್ಕೋಸ್ಕರ ಎಷ್ಟು ವರ್ಕ್ ಮಾಡೋಕ್ಕಾಗುತ್ತೋ ಅಷ್ಟು ವರ್ಕ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆ ಫಾಲೋವರ್ಸ್ನ ರೀಚ್ ಆಗಬೇಕು. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ 1.5 ಇಯರಿಂದ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅದು ಎಷ್ಟು ಫಾಲೋವರ್ಸ್ ಇದೆಯೋ ಅಷ್ಟಕ್ಕೆ ಫ್ರೀಸ್ ಆಗಿಬಿಟ್ಟಿದೆ. ಅದು ಮುಂದಕ್ಕೂ ಹೋಗ್ತಾ ಇಲ್ಲ, ಹಿಂದಕ್ಕೂ ಹೋಗ್ತಾ ಇಲ್ಲ. ನಾನೇನಾದರೂ 4-5 ಫಾಲೋವರ್ಸ್ನ ಗೇನ್ ಮಾಡಿದ್ರೆ 2 ಅಥವಾ 3 ಅಂದರೆ ಡಿಆಕ್ಟಿವೇಟ್ ಆಗಿರುವಂಥ ಅಕೌಂಟ್ಸ್ ಯಾರು ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರು ಎಲ್ಲ ಫಾಲೋವರ್ಸ್ ಕಮ್ಮಿ ಆಗ್ತಾ ಇದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ತುಂಬಾ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರ್ ಆಗಿ ಕಂಟೆಂಟ್ಸ್ನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯೂಟ್ಯೂಬಲ್ಲಿ ಹೇಗೋ ಮಾತಾಡ್ತೀನಿ, ಬಟ್ ಇನ್ಸ್ಟಾಗ್ರಾಮಲ್ಲಿ ಅದು ಸ್ವಲ್ಪನೇ ಟೈಮಲ್ಲಿ ಮಾತಾಡೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಸೊ ನಿಮಗೆ ಏನಾದರೂ ಐಡಿಯಾಸ್ ಇದ್ದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಈ ಥರ ಕಂಟೆಂಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಲೆಟ್ ಮೀ ನೋ. ನಾನು ಟ್ರೈ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಸ್ತಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಸೆಕೆಂಡ್ ಬಂದು ಜಾಸ್ತಿನೇ ಲೇಸಿಯಾಗಿ ಇರ್ತೀನಿ, ಸಿಕ್ಕಾಪಟ್ಟೆ ಲೇಸಿ ನಾನು. ಸೊ ಅದನ್ನು ಈ ವರ್ಷ ಕಮ್ಮಿ ಮಾಡಿಕೊಂಡು ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು. ಬಿಕಾಸ್ ನಾನು ಎಲ್ಲ ಕೆಲಸಗಳನ್ನೂ ಅಷ್ಟೇ ಆಮೇಲೆ ಮಾಡಿದ್ರೆ ಆಯಿತು, ಆಮೇಲೆ ನೋಡ್ಕೊಳ್ಳೋಣ, ಈ ಥರ ನಂದು ಸ್ವಲ್ಪ ಲೇಸಿ ಮೈಂಡ್ ಸೆಟ್. ಜಾಸ್ತಿ ಸೋಂಬೇರ್ತನ ಮಾಡ್ತೀನಿ. ಒಂದು ಕಡೆ ಕೂತ್ಕೊಂಡ್ರೆ 5-6 ಅವರ್ ಆದರೂ ಎದ್ದೇಳೋದೇ ಇಲ್ಲ. ಅಲ್ಲೇ ಆರಾಮಾಗಿ ಫೋನು ಊಟ ಇದ್ಬಿಟ್ರೆ ಸಾಕು, ಆರಾಮಾಗಿ ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ನನ್ನ ಗೋಲ್ಸ್ ಮತ್ತು ನನ್ನ ರೆಸಲ್ಯೂಷನ್ಸ್ ಕಡೆ ಜಾಸ್ತಿ ಫೋಕಸ್ ಮಾಡಿ ವರ್ಕ್ ಮಾಡಬೇಕು ಅನ್ನೋದು ಒಂದು ರೆಸಲ್ಯೂಷನ್. ನೆಕ್ಸ್ಟ್ ಬಂದು ನಾನು ಜಾಸ್ತಿ ಫುಡ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಎಸ್ಪೆಷಲಿ ನಾನ್ ವೆಜ್ಜಲ್ಲಿ ನನಗೆ ಸಿಕ್ಕಾಪಟ್ಟೆ ಫುಡ್ಗಳು ಟ್ರೈ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನಾನು ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ತಿಂದ್ರೂ ನನಗೆ ಡಿಫ್ರೆಂಟ್ ಟೇಸ್ಟ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಆ ಥರದನ್ನು ಎಲ್ಲನೂ ನಾನು ಮತ್ತು ಅಂಕಿತಾ ಇಬ್ಬರು ಒಟ್ಟಿಗೆ ಸೇರಿ ಫುಡ್ಗಳನ್ನ ಟ್ರೈ ಮಾಡಿ ಅದನ್ನೆಲ್ಲ ವ್ಲಾಗ್ಸ್ ಮಾಡಿ ಶೇರ್ ಮಾಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ಸೊ ಈ ವರ್ಷ ಅದನ್ನು ಆದಷ್ಟು ಮಾಡೋಣ. ಲಾಸ್ಟ್ ಇಯರ್ ಎಂಡಿಂಗಿಂದ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಸಿಕ್ಕಾಪಟ್ಟೆನೇ ಇದೆ. ಯಾಕೆ ಅಂತ ಅಂದರೆ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸ್ಟೋರೆಂಟ್ಸ್ಗೆ ಹೋಗೋದು, ಟ್ರೈ ಮಾಡೋದು ಫುಡ್ಗಳನ್ನ, ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಎಸ್ಪೆಷಲಿ ನಾನ್ ವೆಜ್ ಆಗಲೇ ಹೇಳಿದಾಗೆ ಅದೆಲ್ಲ ನಾನು ಟ್ರೈ ಮಾಡಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು ಕೈಂಡ್ ಆಫ್ ರೆಸಲ್ಯೂಷನ್ ಅಲ್ಲ, ಒಂದು ಗೋಲ್ ಅಂತಾನೆ ಹೇಳ್ಬೋದು. ನನ್ನ ಸರೌಂಡಿಂಗ್ ಪೀಪಲ್ ಏನಿದ್ದಾರೆ ಅವ್ರಿಗೆ ಜಾಸ್ತಿ ಗಿಫ್ಟ್ಗಳನ್ನ ನಾನು ಪ್ರೆಸೆಂಟ್ ಮಾಡಬೇಕು ಅಂತ. ಯಾಕೆ ಅಂತ ಅಂದರೆ ಬೇರೆಯವ್ರನ್ನ ಸ್ಪೆಷಲ್ ಫೀಲ್ ಮಾಡಿಸೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸ್ಮಾಲ್ ಗೆಸ್ಚರ್ಸ್ ಇದೆಲ್ಲ ನನಗೆ ಇಷ್ಟ ಆಗುತ್ತೆ. ಸೊ ಬೇರೆಯವ್ರಿಗೂ ಕೂಡ ಇದನ್ನೆಲ್ಲ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲಿಗೆ ಮತ್ತು ಅಂಕಿತಂಗೆ ಎಲ್ಲರಿಗೂ ಸ್ಪೆಷಲ್ ಗಿಫ್ಟ್ಸ್ಗಳನ್ನ ಕೊಟ್ಟು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅನ್ನೋ ಒಂದು ಗೋಲ್ ಇದೆ ಈ ವರ್ಷ. ಆದಷ್ಟು ನಾನು ಗಿಫ್ಟ್ಗಳನ್ನ ಸ್ಪೆಷಲ್ ಒಕೇಶನ್ಸ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನ್ನನ್ನು ನಾನು ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಮ್ಮಿ. ಬೆಳಗ್ಗೆ ನಾನು 7 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಬರೋಷ್ಟೊತ್ತಿಗೆ 8 ಗಂಟೆ ಆಗಿಬಿಡುತ್ತೆ. ಸೊ ಟೈಮೇ ಇರೋದಿಲ್ಲ. ಆಮೇಲೆ ಬಂದು ಫೋನ್ ನೋಡು, ಬೇರೆಯವರ ವ್ಲಾಗ್ಸ್ ವಿಡಿಯೋಸ್ ನೋಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ನಾನು ವರ್ಕ್ ಮಾಡೋದಾಗಿರ್ಬೋದು ಅಥವಾ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು, ಕಂಟೆಂಟ್ ಥಿಂಕ್ ಮಾಡೋದು, ಇದೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ನನಗನ್ಸುತ್ತೆ ಬೇರೆಯವ್ರನ್ನ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಒಂದು ಮೀ ಟೈಮ್ ಅಂತ ಏನಿರುತ್ತೆ ಅದನ್ನು ನಾನು ಈ ಇಯರಲ್ಲಿ ಕೊಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ನನ್ನ 5 ರೆಸಲ್ಯೂಷನ್ಸ್. ಜಾಸ್ತಿ ರೆಸಲ್ಯೂಷನ್ ಗೋಲ್ಸ್ನ ಇಟ್ಕೊಂಡು ಆಗದೇ ಇರೋದಕ್ಕಿಂತ ಕಮ್ಮಿ ರೆಸಲ್ಯೂಷನ್ ಮತ್ತು ಗೋಲ್ಸ್ನ ಇಟ್ಕೊಂಡು ಅದ್ರ ಕಡೆ ಫೋಕಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಮೈಂಡ್ ಸೆಟ್ ಯಾವಾಗಲೂ ನಾನು ಥಿಂಕ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಜಸ್ಟ್ 5 ರೆಸಲ್ಯೂಷನ್ ಆ್ಯಂಡ್ ಗೋಲ್ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ 2025ಗೆ. ಇನ್ನೂ ಇದೆ, ಅದೆಲ್ಲ
ಆದಾಗ ನಾನು ನೆಕ್ಸ್ಟ್ ಇಯರ್ ಅದನ್ನ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ರೆಸಲ್ಯೂಷನ್ ಅಂಡ್ ಗೋಲ್ಸ್ ಏನು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗೆ ನಾನು ಈ ವರ್ಷ ಹೊಸದಾಗಿ ವಿಷನ್ ಬೋರ್ಡ್ ನ ಕೂಡ ಮಾಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಕಾಣುತ್ತೆ ನನ್ನ ವಿಷನ್ ಬೋರ್ಡ್. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಗಕ್ ಮುಂಚೆ ಎಲ್ಲ ನಾನು ನನ್ನ ವಿಷನ್ ಬೋರ್ಡ್ ನ ನೋಡ್ತೀನಿ. ತುಂಬಾನೇ ಕಲರ್ಫುಲ್ ಆಗಿದೆ. ಅದನ್ನ ಯಾವಾಗ ಅದೆಲ್ಲಾನು ಅಚೀವ್ ಮಾಡ್ತೀನಿ ಅಂತ ಒಂದು ಖುಷಿ ಇದೆ. ಸೊ ಅದೆಲ್ಲ ಆದಷ್ಟು ಬೇಗ ಈ ವರ್ಷದಲ್ಲಿ ಆಗಲಿ ಅಂತ ಪ್ರೇ ಮಾಡ್ಕೊಳ್ತೀನಿ. ನೀವು ಕೂಡ ಅಷ್ಟೇ ನಿಮ್ಮ ವಿಶಸ್ ಅಂಡ್ ಗೋಲ್ಸ್ ಕಡೆ ಜಾಸ್ತಿ ಫೋಕಸ್ ಮಾಡಿ ನಿಮ್ಮನ್ನ ನೀವು ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ನನ್ನ. ಹಾಗೆ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ಎಂಡ್. ಬಾಯ್.